ಒಂದು ಹಾಫ್ ಆನ್ ಅವರ್ ಮೇಲೆನೇ ಆಗಿದೆ. 40 ನಿಮಿಷ ಆಗಿದೆ. 10:30ಗೆ ಎಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. 11:20 ಆಯ್ತೈತೆ. ಯಪ್ಪ ಸ್ವಾಮಿ, ಒಂದು ಶಿವ, 11:20 ಆಯ್ತೈತೆ. ನೋಡಿ, ನಾವು ಫಸ್ಟ್ ಬೆಟ್ಟ ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಲಿ ಗಣೇಶ ಟೆಂಪಲ್ ಕಾಸ್ತೈತೆ ಅನ್ಕೊಂತೀನಿ. ನಿಮಗೆ ಲೈಟು ಅದು ಬಂತು ಅಂದರೆ ಫಸ್ಟ್ ಬೆಟ್ಟ ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 6 ಬೆಟ್ಟ ಇದೆ. ಅದನ್ನು ಹಂಗೆ ಒಂದೊಂದಾಗಿ ಎಕ್ಕದೆ. ಎಲ್ಲ ಮೇಲೆ ಇದ್ದಾರೆ. ನಾನು ವಿಡಿಯೋ ಹಿಡ್ಕೊಂಡು ಎಕ್ತಾ ಇದ್ದೀನಿ. ಈ ಕಡ್ಡಿ ಇಲ್ಲ ಅಂದ್ರೆ ಒಂದೊಂದು ಸ್ಟೆಪ್ ಬೇಕಾಗೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡಿ ಪಾದಗಳು ಹೆಂಗಿದೆ. ಒಂದೊಂದು ಪಾದ ಡಿಫ್ರೆಂಟ್ ಆಗಿರುತ್ತೆ. ಹೆಂಗಸ್ರೆಲ್ಲ ಹಾಕ್ತಾರಪ್ಪ. ಗಣಪತಿ ಟೆಂಪಲ್ ಹತ್ರ ಬರ್ಬೇಕು. ಅವಾಗಲೇ ನಮ್ಗೆ ಫಸ್ಟ್ ಬೆಟ್ಟ ಮುಗಿಯೋದು. ಸಾರಿ ಸ್ವಾಮಿ. ಓಂ ನಮಃ ಶಿವಾಯ. ಓಕೆ, ಎಲ್ಲ ಆಯ್ತು. ಎಲ್ಲಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಎಲ್ಲಿ ಕುತ್ಕೊಂಡಿರ್ತಾರಂತ. ಎಲ್ಲ ಇದ್ದಾರೆ. ಫಸ್ಟ್ ಬೆಟ್ಟ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾಯ್ತು. ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಸೆಕೆಂಡ್ ಬೆಟ್ಟ ಯಾಕಂದ್ರೆ ಹಂಗೆ ಸ್ಟಾರ್ಟ್ ಮಾಡೋಣ. ಎಲ್ಲ ಇದ್ದಾರೆ, ಹಂಗೆ ಯಾಕಣ. ಓಕೆನಾ, ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಟೈಮಿಂಗ್ಸ್ ಮಿಸ್ಟೇಕ್ ಆಗೋಗಿದೆ. 1.5 hour ಎಕ್ಕಿದ್ದೀವಿ ಫಸ್ಟ್ ಬೆಟ್ಟ. 1.5 hour ಮಿಡ್ನೈಟ್ ಆಗಿದೆ ಟೈಮ್. ಫುಲ್ ಫಾರೆಸ್ಟ್ ಒಳಗಡೆ ಟ್ರಕ್ಕಿಂಗ್ ನಡೀತಾ ಇರೋದು. ಕಂಟಿನ್ಯೂ ಮಾಡ್ತೀನಿ. ಎರಡನೇ ಬೆಟ್ಟ ಕಂಪ್ಲೀಟ್ ಆಗಿ 3ನೇ ಬೆಟ್ಟ ಸ್ಟಾರ್ಟ್ ಆಗಿದೆ. ಫುಲ್ ಟಯರ್ಡ್, ನಿಂತ್ಕೊಂಡ್ಬಿಟ್ಟಿದೀವಿ. ಇಲ್ಲೇ ಕುತ್ಕೊಂಡ್ಬಿಟ್ಟಿದೀವಿ. ಅಲ್ಲಿ ನೋಡಿ, ಅಲ್ಲಿ ಬೆಟ್ಟದಿಂದ ನೀರ್ ಬರ್ತೈತೆ. ಅದೇ ಕುಡಿಯಕ್ಕೆ ಇಡ್ಕೊಬೇಕು. ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಎಲ್ಲ ಹಿಡಿತಾ ಇದ್ದಾರೆ, ಕಾಣಿಸ್ತಾ ಇದ್ಯಾ? ನಾವು ಜಪಾಂಬಾಟಿ ಸಿಗ್ತಾರಂತ ಹೇಳಿನಲ್ಲ, ನಮಗೂ ಗುಹೆ ತರ ಬರ್ತೈತೆ ದೇವಸ್ಥಾನ ಅಂತ. ಅಲ್ಲಿ ಬಂದು ರೀಚ್ ಆಗಿದೀವಿ ಇವಾಗ. ಕೊಲ್ಕಪರೇನು ಮುಗೀತು. ಇವಾಗ 4ನೇ ಬೆಟ್ಟ ಏಕಕ್ಕೆ ಸ್ಟಾರ್ಟ್ ಮಾಡಿದೀವಿ. ಬನ್ನಿ. ಯಾಕಂದ್ರೆ ಕತ್ಲಲ್ಲಿ ಏನು ಕಾಣಿಸಲ್ಲ. ನಾನು ಬೆಳಿಗ್ಗೆ ಬರೋವಾಗ ಎಲ್ಲ ತೋರಿಸ್ತೀನಿ ಜಾಗ ಎಲ್ಲ ಕ್ಲಿಯರ್ ಆಗಿ. ಇದು ಏಕಕ್ಕೆ ಸ್ಟಾರ್ಟ್ ಮಾಡೋಣ. 4ನೇ ಬೆಟ್ಟ ಏಕರ್ ಗ್ಯಾಪ್ ಅಲ್ಲಿ ಫುಲ್ ಎಲ್ಲ ಕುತ್ಕೊಂಡ್ಬಿಟ್ಟಿದೀವಿ. ಟಯರ್ಡ್ ಆಗ್ಬಿಟ್ಟಿದೆ ಎಲ್ಲಾರ್ಗು. ಫುಲ್ ಟಯರ್ಡ್, ಕಾಲಿಗಿಲ್ಲೆಲ್ಲ ನೋಯ್ತಿದೆ. ನಾ 4th ಸ್ಟೆಪ್ಸ್ ಎಕ್ತಾ ಇದೀವಿ. ಸೂರ್ಯ, 4ನೇ ಬೆಟ್ಟನ 3ನೇದ ಇದು? 3ನೇದ 4ನೇದ ಇದು? 3ನೇದ ಹತ್ತಿದ್ದೀವಿ. ನಾ 4ನೇದ್ ಹೋಗಿಲ್ಲ, ಸಾರಿ. 3ನೇದ ಹತ್ತಿದ್ದೀವಿ. ಇಲ್ಲಿ ಒಂದು 20 ನಿಮಿಷ. ನೋಡಿ ಜಾಗ ಹೆಂಗಿದೆ, ಸುತ್ತಿ ಕುತ್ಕೊಂಡಿದ್ದಾರೆ ನೋಡಿ ಎಲ್ಲ. ಯಪ್ಪ, 4ನೇ ಬೆಟ್ಟ ಹಾಕುವಾಗ ನಮ್ಗೆ ನೀರು ಸಿಗುತ್ತೆ. ನೋಡಿ, ಇಲ್ಲಿ ಫ್ರೆಶ್ ನೀರು ಕಾಣಿಸ್ತಾ ಇದ್ಯಾ? ಹೋಗ್ತಾ ಇದೆ. ಫ್ರೆಶ್ ನೀರು ಸಿಗುತ್ತೆ, ಕುಡಿಯಕ್ಕೆ ಇಡ್ಕೊಬೋದಿದು. ನೋಡಿ ಕೆಳಗಡೆ ನೀರಿದೆ. ಯಪ್ಪ, 10 ನಿಮಿಷ ಕಲಿಗೋಣ. ನೋಡಿ ಸೂಪರ್. ಕೇದಾರ್ನಾಥ್ ಅಲ್ಲಿ ಏನ್ ಫೀಲಿಂಗ್ ಬೆಟ್ಟ ನೀರು? ಇಲ್ಲೂ ಅದೇ ಮಸ್ತಾಗೆ ಮಜಾ ಪಲ. ಇವಾಗ ಇನ್ನ 4ನೇ ಬೆಟ್ಟ ಹೋಗ್ಬಿಟ್ಮೇಲೆ ಲೆವೆಲ್ ಆಯ್ತೈತೆ. ಕಂಪ್ಲೀಟ್ ಆದ್ಮೇಲೆ ನಡೆಯೋ ಪಾದೆ. ಇದು 3 ಬಂದು ಹೆವಿ ರಿಸ್ಕ್ ಇತ್ತು. ಎಕ್ಕಿ ಕಾಲ್ ನೋವು ಬಂದ್ಬಿಟ್ಟಿದೆ. 4ನೇ ಬೆಟ್ಟ ನೀರೆಲ್ಲ ಹಿಡ್ಕೊಂಡಿದ್ದಾಯ್ತು. ಇವಾಗ ನಾವು 4th ಬೆಟ್ಟಕ್ಕೆ ಹೋಗ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಟ್ಟು ಒಟ್ರೆ ಸಿದ್ದಾರ್. ಯಾಕಂದ್ರೆ ಅವರೇ ಬಂದು ಇದಕ್ಕೆಲ್ಲ ರೂಟ್ ಹಾಕೊಟ್ಟಿರೋದು. ಓಕೆನಾ, ಅವ್ರದ್ದು ಸಮಾಧಿ ಇದೆ ಅಲ್ಲಿ. ನಾವು ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ.
ಇದು ಇದು ಬಂದು ವಿಭೂತಿ ಮಲೆ ಅಂತಾರೆ ಇದನ್ನ. ಕುತ್ರ ನೋಡಿ, ಕುಚ್ತಾ ವಿಭೂತಿ ತರ ಬರ್ತಾ ಇರುತ್ತೆ ಅದು. ನೋಡಿ ಕೈಯಲ್ಲಿ ನೋಡ್ರ, ವಿಭೂತಿ ಬೆಟ್ಟ. ಇದು ಬೆಟ್ಟ ಫುಲ್ಲೇ ವಿಭೂತಿ ತರ ಇರುತ್ತೆ. ಓಕೆನಾ, ನಾವು 4th ಇಲ್ಲಿ ಚೆಕ್ತಾ ಇದೀವಿ. ಬನ್ನಿ, ಅದು ಎಕ್ಬಿಟ್ಟು ನಾನು ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಟೀ ಟೈಮ್ ಎಷ್ಟಾಗಿದೆ ಅಂದರೆ ಒಂದು 2 ಗಂಟೆ ಆಗಿದೆ. 5 ಬೆಟ್ಟ ಎಕ್ಬಿಟ್ಟಿದ್ದೀವಿ. 5ನೇ ಬೆಟ್ಟ ಎಕ್ತಾ ಇದ್ದೀವಿ. ಎಲ್ಲರೂ ನೋಡಿ, ಚಳಿಗೆ ಬಾಯಲ್ಲಿ ಹೊಗೆ ಬಿಡ್ತಾ ಇದ್ದೀವಿ. ಎಲ್ಲರೂ ನಿಂತ್ಕೊಂಡು ಟೀ ಅಂದರೆ ಹಾಲೆಲ್ಲ ಹಾಕಿ ಮಾಡ್ಕೊಟ್ಟಿಲ್ಲ, ಟೀ ನೀರಲ್ಲಿ ಡಿಕಾಷನ್ ಹಾಕೊಟ್ಟವ್ರೆ. ಅದೇ ಸಿಗೋದೇ ಇಲ್ಲಿ ದೊಡ್ಡ ವಿಷಯ. ಚುಕ್ಕ ಕಾಫಿ ನೋಡಿ, ಧರ್ಮಲಿಂಗಂ ಏನೋ ಹೇಳ್ತವನು. ಏನಪ್ಪ? ಚುಕ್ಕು ಕಾಫಿ ಬಾಯಲ್ಲಿ ಹೊಗೆ ಬಿಡ್ತಾ ಇದೆ. ಚೂಡು ಕಾಫಿ ಕುಡಿದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇವಾಗ ನಾವು 4th ಮಲೆನ ಕಂಪ್ಲೀಟ್ ಮಾಡಿದೀವಿ. 4th ಮಲೆ ಹೆಂಗ್ ಕಂಪ್ಲೀಟ್ ಆಗೋದು ನಮ್ಗೆ ಗೊತ್ತಾಗೋದಂದ್ರೆ, 4th ಹಿಲ್ಸ್ 4ನೇ ಬೆಟ್ಟ ಎಲ್ಲಿ ಮುಗಿಯುತ್ತೆ ಅಂದ್ರೆ ಇಲ್ಲಿ ಇದೆ ನೋಡಿ, ಯಶಾನ ಇದು. ಓಕೆನಾ, ಅವರೇ ಬಂದು ದಾರಿ ಮಾಡಿರೋದು ಇದಕ್ಕೆ. ಇವಾಗ ನಾವು ನಡ್ಕೊ ಬಂದ್ವಲ್ಲ, ನಾವು ಬೆಳಿಗ್ಗೆ ತೋರಿಸ್ತೀನಿ ರೂಟ್ ಅಲ್ಲ, ಅವ್ರು ದಾಡಿ ಮಾಡಿರೋದು ಇವರೇ. ಅದಕ್ಕೆ ಅವ್ರನ್ನ ಇಲ್ಲಿ ದೇವರಾಗಿ ಮೊಕ್ತಾರೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಬಂದ್ರೆ 4th ಮಲೆ 4th ಬೆಟ್ಟ ಕಂಪ್ಲೀಟ್ ಆಗ್ತೈತೆ. ಅಯ್ಯೋ 5th ಹಿಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಬನ್ನಿ ಹೋಗೋಣ. ಇದು 6th ಹಿಲ್ಸ್. ಈಗ ಡೌನ್ ಬಂದ್ರೆ 6th ಹಿಲ್ಸ್ ಬರುತ್ತೆ. ಅಲ್ಲಿ 6th ಹಿಲ್ಸ್ ಎಲ್ಲಿ ಮುಗಿಯುತ್ತೆ ಅಂದ್ರೆ ನಾನು ಅಲ್ಲಿ ನೀರ್ ಇರುತ್ತೆ, ಆ ನೀರಲ್ಲಿ ದೇವ್ರದ್ದು ಲಿಂಗ ಇರುತ್ತೆ. ಓಕೆನಾ, ಆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿ 6th ಹಿಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ತಿರ್ಗಿ ಅಲ್ಲಿಂದ 7th ಹಿಲ್ಸ್ ಸ್ಟಾರ್ಟ್ ಆಗುತ್ತೆ. ಬಂದ್ಬಿಟ್ರೆ ಹತ್ರ ಇದೀವಿ, ಹೋಗ್ಬಿಡೋಣ ಫ್ರೆಂಡ್ಸ್. ಇನ್ನು ಸ್ವಲ್ಪ ಹೊತ್ತು. ಓಕೆನಾ, ನಿಮ್ಗೆ ಬೆಳಗ್ಗೆ ಟೈಮಲ್ಲಿ ವ್ಯೂಸ್ ತೋರಿಸ್ತೀನಿ. ಸಖತ್ತಾಗಿದೆ ಜಾಗ ಮಾತ್ರ, ಒಂದೊಂದು ಸೂಪರ್ ಸ್ಪಾಟ್ಗಳು. ಓಕೆನಾ, ಅದು ನಾನು ಯಾವ್ದು ಇರ್ದಿಲ್ಲ ಇವಾಗ, ಸುಮ್ಮನೆ ಮೇಲೆ ಏಕದ್ ಮಾತ್ರ ನಿಮ್ಗೆ ಒಂದೊಂದು ಪ್ರೊಸೀಜರ್ ಹೇಳ್ತಾ ಇದ್ದೀನಿ. ಅದು ರಿಟರ್ನ್ ವಿಡಿಯೋ, ಅದು ಇಳಿಯೋವಾಗ ಅದು ನಾನು ಹಿಡಿತೀನಿ. ಓಕೆನಾ, ಕಂಟಿನ್ಯೂ ಮಾಡ್ತೀನಿ. ಇವಾಗ 6th ಬೆಟ್ಟನು ಕಂಪ್ಲೀಟ್ ಮಾಡ್ಬಿಟ್ರಿ. 6th ಬೆಟ್ಟನು ಬಂದು ಇಲ್ದಿದ್ದಾಯ್ತು. ಓಕೆನಾ, ಇವಾಗ ಇಲ್ಲಿ ಸ್ನಾನ ಮಾಡಕ್ಕೆ ನೀರಿದೆ. ಆ ನೀರಲ್ಲಿ ಲಿಂಗ ಇದೆ. ಆ ಲಿಂಗ ನಿಮ್ಗೆ ತೋರಿಸ್ತೀನಿ, ಅಲ್ಲಿ ಸ್ನಾನ ಮಾಡ್ಬೋದು. ಇವಾಗ ಹೋಗಿ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಹಂಗೆ ಮಾಡೋದೆ. 3 ಗಂಟೆ ಟೈಮು. ಬೆಳಿಗ್ಗೆ 3 ಗಂಟೆಗೆ ಚಳಿಯಲ್ಲಿ ಹೋಗಿ ಈಗ ಸ್ನಾನ ಮಾಡೋಣ. ಹಿಂದೆ ಇದೀವಿ ನೋಡಿ, ಇಲ್ಲಿ ಟೆಂಪಲ್ ಹಂಗೆ ಬಂದು ವಿಸಿಟ್ ಮಾಡ್ಕೊಂಡು ಹಂಗೆ ಹೋಗೋಣ ಫ್ರೆಂಡ್ಸ್. ಸ್ಟೇ ಟ್ಯೂನ್ಡ್. ತೋರಿಸ್ಕೊಳೋಣ ಸರಿ. ನೋಡಿ, ಅಲ್ಲಿದೆ ಲಿಂಗ, ಅಲ್ಲಿ ಕಾಣಿಸ್ತೈತೆ ತ್ರಿಶೂಲ ಅಲ್ಲ, ಅಲ್ಲಿದೆ ಲಿಂಗ. ಅದು ನಾವು ಹಂಗೆ ಸ್ನಾನ ಮಾಡೋವಾಗ ಕವರ್ ಮಾಡ್ತೀನಿ ರೀ. ಹೋಗಿ ಬಟ್ಟೆ ಸ್ನಾನ ಎಲ್ಲ ಮಾಡ್ಕೊ ಬಂದಿದ್ದಾಯ್ತು. ಎಲ್ಲಾರು ಸ್ನಾನ ಮಾಡ್ರಿ. ಅಪ್ಪ 3 ಗಂಟೆಗೆ ನೀರಲ್ಲಿ ನಿಂದಿಂಗ್ ಆಚೆ ಬಂದ್ರೆ ಮೈಯಿಂದ ಹೊಗೆ ಹೋಯ್ತಾ ಇತ್ತೆ ಈಟ್ಗೆ. ಅಷ್ಟು ಹೆವಿ ಚಳಿ. ನೀರು ಒಳಗಡೆ ಲಿಂಗ ಐತೆ, ತೋರ್ಸಕ್ಕಾಗಿಲ್ಲ, ಸಾರಿ. ಅಲ್ಲಿ ಕತ್ಲಾಗಿದೆ, ಏನು ಕಾಣಿಸ್ತಾ ಇಲ್ಲ ನಮ್ಗೆ. ಬನ್ನಿ ಇವಾಗ ಇಲ್ಲಿ ಪೂಜೆ ಮಾಡೋಣ ದೇವ್ರಿಗೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಆಯ್ತು, 6th ಬೆಟ್ಟನು ಫುಲ್ ಕಂಪ್ಲೀಟ್ ಆಯ್ತು. 7ನೇ ಬೆಟ್ಟಕ್ಕೆ ಬೇಕನಾ? ಬನ್ನಿ ಹೋಗೋಣ. ಫ್ರೆಂಡ್ಸ್, ಫೈನಲ್ ಆಗಿ
ದೇವಸ್ಥಾನದ ಹತ್ರ ಬಂದ್ಬಿಟ್ರಿ. ಎಕ್ಕಿನೂ ಮುಗಿಸಿದಾಯ್ತು. ಎಷ್ಟು ಅವರ್ ಅಂದ್ರೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು 10:30ಗೆ ಎಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಎಷ್ಟಾಗುತ್ತೆ ಟೈಮ್ ಅಂದ್ರೆ 4:15. ನೋಡಿ 4:30. ಎಷ್ಟು ಅವರ್ಸ್ ಟೋಟಲ್ ಆಗಿ 7 ಅವರ್ ಕರೆಕ್ಟಾಗಿ 7 ಅವರ್ಸ್ ಅಲ್ಲಿ ನಾವು ಬೆಟ್ಟ ಇಟ್ಬಿಟ್ಟಿದ್ದೀವಿ. ಬೆಳಿಗ್ಗೆ ಪೂಜೆ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಬೆಳಿಗ್ಗೆ ಪೂಜೆ ಮಾಡುವಾಗ ಕಂಟಿನ್ಯೂ ಮಾಡ್ತೀನಿ. ಫುಲ್ ಚಳಿ ಅಪ್ಪ, ಇಲ್ಲಿ ಮಾತ್ರ ಭಯಂಕರ ಚಳಿ. -5 ಡಿಗ್ರಿ ಏನೋ, 1 ಅವರ್ ಸಾಯಿಸ್ಬಿಡ್ತು. ಅದಿಲ್ಲ ಅವರೆಲ್ಲ ಅಲ್ಲೇ ಕಿತ್ಕೊಂಡಿದ್ದಾರೆ. ಆಯ್ತಲ್ಲ, ಪೂಜೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಪೂಜೆಗೆ ಬಂದ್ಬಿಟ್ಟೆ. ನೋಡಿ ಸನ್ರೈಸ್ ಆಗ್ತಿದೆ, ಸನ್ರೈಸ್ ಆಗ್ತಿದೆ. ಓಕೆನಾ, ಸನ್ರೈಸ್ ನಡೀತಾ ಇದೆ. ಸನ್ರೈಸ್ ನ ನೋಡ್ಕೊಂಡು ಏನ್ ಮ್ಯಾಟ್ರಪ್ಪ ಅಂದ್ರೆ ಬೆಳಿಗ್ಗೆಯಿಂದ ನನ್ನ ಬೀಚಲ್ಲಿ -5 ಡಿಗ್ರಿ ಆ ತರ ನಡಗಿಸ್ಬಿಟ್ಟೈತೆ. ಎಲ್ಲ ಮೇಲೆ ಇದ್ದಾರೆ. ನಾನು ಹಂಗೆ ಬ್ಲಾಗ್ ಮಾಡೋಣ ಅಂತ ಬಂದೆ. ಫುಲ್ ಚಳಿ, ಏನ್ ಮಾಡೋಣ ಅಲ್ಲಿ ಮಂಜು. ನಾವಿವಾಗ ಎಲ್ಲಿದ್ದೀವಿ ಅಂದ್ರೆ ಕೇರಳದಲ್ಲಿದ್ದೀವಿ. ಲೈಫಲ್ಲಿ ಎಲ್ಲಾ ತರ ಕೆಲ್ಸಕ್ಕೆ ಇದೇ ತರ ಗಂಟೆ ಹೊಡಿಯಪ್ಪ. ಶಿವ, ಓಂ ನಮಃ ಶಿವಾಯ. ಎಲ್ಲೇ ಹೋದ್ರೆ ಗಣೇಶ ಅವ್ರ ಮಗ. ದೇವಸ್ಥಾನ ಹತ್ರ ದೇವ್ರನ್ನ ತುಂಬಾ ನೋಡ್ತೀನಿ ಫ್ರೆಂಡ್ಸ್. ಇದೇ ಸ್ವಯಂಭೂಲಿಂಗ ಇದೆ, ಇದೇ ಉತ್ಪತ್ತಿ ಆಗಿರೋದು. ಯಾರು ಆರ್ಟಿಫಿಷಿಯಲ್ ಆಗಿ ಏನು ಕುಂಚು ಏನು ಮಾಡಿಲ್ಲ ಇದಕ್ಕೆ. ಇದೇ ಭೂಮಿಯಿಂದ ಬೆಳೆದಿರೋ ಲಿಂಗ ಇದು, ಅದಕ್ಕೆ ಸ್ವಯಂಭೂಲಿಂಗ ಅಂತಾರೆ. ಓಕೆನಾ, ಇಲ್ಲಿ ಬಂದೆ 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 ಪಾತ್ರ ಬಂದೆ. ಓಂ ನಮಃ ಶಿವಾಯ, ಓಂ ನಮಃ ओम नमः शिवाय. Kami selfie करेंगे, selfie करेंगे. ओम नमः शिवाय. ಕಣ್ತುಂಬ ದೇವ್ರನ್ನ ನೋಡಿರ್ತೀರ ಅನ್ಕೊಂತೀನಿ. ನಾನು ನನ್ನ ಕಣ್ತುಂಬ ನೋಡಿದೆ. ಇಷ್ಟು ದೂರ ಎಕ್ಕಿ ಬಂದು ಇಷ್ಟು ಮಾಡಿರ್ತಿದೆ. ದೇವ್ರ ಹತ್ರ ಎಲ್ಲ ಯಾವತ್ತು ಏನು ಮಕ್ಬಾರ್ದು ಫ್ರೆಂಡ್ಸ್. ನಮ್ ಸುಮ್ಮನೆ ನಮ್ ಮುಕ್ಕನ ಹತ್ರ ಯಾವತ್ತು ಏನು ಮಕ್ಬಾರ್ದು, ಎಲ್ಲ ಅವ್ನ್ ಗೊತ್ತು, ಅವ್ನ್ ನೋಡ್ಕೊಂತಾನೆ. ನಾವು ಏನಿದೇನು ಬಂದ್ಬಿಟ್ಟು ಅವ್ರನ್ನ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ನಮ್ ಕೆಲ್ಸ. ಇದ್ಬೇಕು ಅದ್ಬೇಕು ಇದ್ಕೊಡಿ ಅದ್ಕೊಡಿ ಅಂದ್ರೆ ಏನು ಕೊಡಲ್ಲ ಅವ್ರು. ಅವ್ರು ಕೊಡೋದೇ ಕೊಡೋದು. ಓಕೆನಾ, ಕಷ್ಟನೇ ಕೊಡೋದು ಅವ್ರು. ಫಸ್ಟ್ ರೆಡಿ ಇದ್ಯಾ, ನೀನ್ ತಾಳ್ತ್ಯಾ, ಸ್ಟ್ರಾಂಗ್ ಆಗಿದ್ಯಾ, ಹೆಂಗೆ ನೀನು ಅಂತ ಚೆಕಿಂಗ್ ಮಾಡ್ತಾರೆ. ಆಮೇಲೆ ಒಂದೊಂದಾಗೆ ಕೊಡ್ತಾರೆ. ಇಲ್ಲ ಟಿಸ್ಕೋ ಟಿಸ್ಕೋ ಅಂತ, ತೀಸ್ಕೊಳ್ರಿ ಅವಾಗ ಅಷ್ಟೇ. ನೋಡಿದ್ರಿ ಹೆಂಗಿತ್ತು, ಏನ್ ಟ್ರಿಪ್ಪು, ಹೆಂಗೆ ಎಲ್ಲ ಅಂತ. ಆದ್ರೆ ಇವಾಗ ಆಕ್ಚುಲ್ ನೋಡೋದು ವ್ಯೂಸ್ ಎಲ್ಲ ನೋಡೋಣ. ಓಕೆ, ನಾವು ದೇವಸ್ಥಾನಕ್ಕೆ ಹೆಂಗೆ ಅಂತೆಲ್ಲ ನೋಡಿದ್ವಿ ತಾನೆ. ನಾನು ಈಗ ಬಂದಿರೋ ಸ್ಪಾಟ್ಸ್ ಎಲ್ಲ ಡೀಟೇಲ್ಸ್ ತಾಗೆ ಕತ್ಲಲ್ಲಿ ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಸ್ಪಾಟ್ ಹೆಂಗಿದೆ, ವ್ಯೂ ಸೂಪರ್ ಆಗಿದೆ ಅಲ್ಲ. ಡೀಟೇಲ್ಸ್ ಎಲ್ಲ ಕಟ್ಕೊಂಡು ಹೋಗ್ತೀನಿ. ದೇವ್ರನ್ನ ನೋಡಿ ಫುಲ್ ತೃಪ್ತಿ ಆಗ್ಬಿಟ್ಟಿದೆ. ನೋಡಿ ವ್ಯೂ.
ನೋಡಿ ಸ್ವರ್ಗದ ದಾರಿ. ಎಷ್ಟು ಮುಂದೆಲ್ಲ ಹೋಗಲ್ಲ ನಾನು, ಸ್ವಲ್ಪನೇ ಎಷ್ಟು ಹೋಗ್ತೀನಿ. ಸನ್ರೈಸ್ ಒನ್ ವೇ ಟ್ರೆಕ್ಕಿಂಗು. ಇದನ್ನ ನೋಡ್ಕೊಂಡು ಹುಷಾರಾಗಿ ಎಕ್ಕಿದ್ರೆ ನಾವು ಸದ್ಗುರುಜಿ ಸ್ವಾಮಿ ಅವರು ಇದ್ರಲ್ಲ, ಅವರು ಧ್ಯಾನ ಮಾಡೋ ಸ್ಪಾಟ್ ಅಂತ ಇದು. ಓಕೆನಾ, ಬನ್ನಿ ಅದೋಗಿ ನೋಡೋಣ. ಚೆನ್ನಾಗಿದೆ ಟ್ರೆಕ್ಕಿಂಗ್. ಈ ತರ ಹುಲ್ಲು ಕಲ್ಲು ಮುಳ್ಳು ಗಿಲ್ಲು ಎಲ್ಲ ಎಕ್ಕಿ ವಿಸಿಟ್ ಮಾಡಿ ನೋಡೋಣ ಅಲ್ಲೇ. ಓಕೆ, ಅವರು ಸದ್ಗುರು ಸ್ವಾಮೀಜಿ ಅವರು ಜನದಲ್ಲಿ ಇಲ್ಲಿ ಸತ್ತಿದ್ರಂತೆ, ಇದೇ ಜಾಗದಲ್ಲಿ. ಅದೇ ಜಾಗ ಯಾವಾಗ ಧ್ಯಾನ ಸ್ಪಾಟ್ ಆಗಿದೆ. ನೋಡ್ತಾ ಇದ್ದೀರಿ ಅದನ್ನ ಹೆಂಗಿದೆ ಜಾಗ ಅಂತ ಇರ್ತಾ ಇರೋದು. ಮಸ್ತಾಗಿದೆ ಅಂದ್ರೆ ಸೇಫ್ ಆಗಿ ಬಂದ್ಬಿಟ್ಟು ಸೇಫ್ ಆಗಿ ಹೋಗಿ. ಏನು ಲೇಡೀಸ್ ಅಲ್ಲೇ ಇರ್ತಾರೆ, ನಾವೇಕಲ್ವಾ ಬೇಕದೇ ಪಾಂಬಟ್ಟೀಸ್. ಕ್ಲೋತ್ಸ್ ಎಲ್ಲ ಕ್ಲೋತ್ಸ್ ಆಗಿದೆ ನೋಡಿ. ಎಲ್ಲ ಹಂಗೆ ನಮ್ಮನ್ನೇ ಹೊಡಿತಾ ಇದೆ ಕ್ಲೋತ್ಸ್. ನಾವು ಇವಾಗ ಕೇರಳದಲ್ಲಿ ಇದೀವಿ. ಯಾವ್ದು ಹೇಳಿದೀನಿ ಅನ್ಕೊಂತೀನಿ ಅದು ನಾನು ನಿಮ್ಗೆ. ನಾವು ಇವಾಗ ಕೇರಳದಲ್ಲಿದ್ದೀವಿ. ಎಂದ ಚೇಟ ಆದ್ರೆ ಯಾರು ಇಲ್ಲ ಇಲ್ಲಿ. ಅವರು ಅದೇ ಒಂದೇ ಬೇಜಾರು, ಚೇಟಗುಲ್ಲ ನೋಡಕ್ಕಾಗಿಲ್ಲ ನೋಡಿ. ಫುಲ್ ಫಾಗಿ ಕನ್ಸ್ತಾ ಹೋಯ್ತಾ ಇರೋದಿಲ್ಲ. ಎಲ್ಲಿ ಹೋಗ್ಬೇಕು ಅದಿನ್ನ ಓಲಿ ಕೆಳಗಡೆ ಇದೆ ಅಂತೆ. ಹುಷಾರಾಗಿಲ್ಲಿ. ಫಸ್ಟ್ ಇಲ್ಲಿ ಭದ್ರ ಇದು ಯಾವ್ದೋ ಇದು ಹೆಂಗೈತಂದ್ರೆ ಫಿದ್ದ ಆಗೋಯ್ತೀರಾ. ಜಾಡ್ತಾ ಇದೆ, ಹುಷಾರಾಗಿ ನೋಡ್ಕೊಂಡು ಇಲ್ಲಿ ಬರೋರಲ್ಲ. ಓಕೆ ಫ್ರೆಂಡ್ಸ್, ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಸೇಫ್ ಆಗಿರ್ಬೇಕು, ಅವಾಗ ತಾನೇ ನನ್ನ ವಿಡಿಯೋ ನೋಡ್ತೀರಾ. ನೀವು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರೋಣ. ನಾವು ಟೀಮ್ ಆಗಿ ಸೇರ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓ ಶಂಕರ ಬಂದಿದೆ ಇವಾಗ ಧ್ಯಾನ ಸ್ಪಾಟ್ ಹತ್ರ ನೋಡಿ. ಪಾಯಿಂಟ್ ಕರೋಣ. ಇದು ಆಕ್ಚುಲ್ ಆಗಿ ಧ್ಯಾನ ಮಾಡೋ ಸ್ಪಾಟ್. ಹೆಂಗಿದೆ ಅಂದ್ರೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಒಳ್ಳೇದು. ಓಕೆ ಸ್ವಾಮಿ ಸ್ವಾಮಿ ಹುಷಾರಾಗಿ ನೋಡಿರ್ತೀರಾ ಫ್ರೆಂಡ್ಸ್, ನಾವು ಹೆಂಗೆ ಟ್ರಿಪ್ ಹೆಂಗೆ ಬಂದ್ರಿ, ಹೆಂಗೆ ಕೊಯಂಬತ್ತೂರಿಂದ ಯಾವ ಬಸ್ ಎಕ್ಕಿ ಯಾವ ರೂಟ್ ಹಿಡ್ಕೊಂಡು ಹೆಂಗೆ ನಾವು ಬಂದ್ರಿ ಮೇಲೆ ಅಂತೆಲ್ಲ ನೋಡಿರ್ತೀರಾ ನೀವು. ಫುಲ್ಲು ಎಷ್ಟು 8-9 ಅವರ್ ಫಿಕ್ಸ್ ಮಾಡಿ 10 ಗಂಟೆಗೆ ಎಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ರಿ. 10 ಗಂಟೆಗೆ ಎಕ್ಕಕ್ಕೆ ಸ್ಟಾರ್ಟ್ ಮಾಡಿ ನಾವು ಒಂದು 3-4 ಗಂಟೆ ಅಷ್ಟಲ್ಲಿ ಮೇಲೆ ಬಂದ್ಬಿಟ್ಟಿದ್ವಿ ದೇವಸ್ಥಾನ ಹತ್ರ 4:15ಗೆ. ಇವಾಗ ಪೂಜೆ ಎಲ್ಲ ಆಯ್ತು, ಎಲ್ಲ ನೋಡಿದ್ದೀರಾ ಅನ್ಕೊಂತೀನಿ. ವಿಡಿಯೋ ಚೆನ್ನಾಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿಸಿ. ನಾನು ಪೀಸ್ ಆಗಿದ್ದೀನಿ, ನಾನು ಇರೋ ಜಾಗದಲ್ಲಿ ನಾನು ಸೇಫ್ ಆಗಿದ್ದೀನಿ, ನೀವು ಇರೋ ಜಾಗದಲ್ಲಿ ನೀವು ಸೇಫ್ ಆಗಿದ್ದೀರಾ ಅನ್ಕೊಂಡು ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್.